20,000 ಕೋಟಿ ರೂಪಾಯಿ ಗಾತ್ರದ ಬಿಬಿಎಂಪಿ ಬಜೆಟ್ಗೆ ಸರ್ಕಾರ ಅಸ್ತು. ಹೆಚ್ಚುವರಿ 509 ಕೋಟಿ ರೂಪಾಯಿಗೆ ಸರ್ಕಾರ ಅನುಮೋದನೆ. 360 ಕೋಟಿ ಅನುದಾನ ಹೆಚ್ಚುವರಿಯಾಗಿ ಪಡೆದಂತ ಡಿಸಿಎಂ. ಘನತ್ಯಾಜ್ಯ ನಿರ್ವಹಣಾ ಕಂಪನಿಗೆ 100 ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಮೀಸಲಿಡಲಾಗಿದೆ. 20,439 ಕೋಟಿ ರೂಪಾಯಿ ಬಜೆಟ್ಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಕಳೆದ ಶನಿವಾರ 2025-26ನೇ ಸಾಲಿನ ಬಜೆಟ್ ಅನ್ನು ಮಂಡಿಸಿತ್ತು ಬಿಬಿಎಂಪಿ. 19,927 ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಅನ್ನು ಮಂಡಿಸಲಾಗಿತ್ತು ಬಿಬಿಎಂಪಿ. ಇದೀಗ ಹೆಚ್ಚುವರಿ 509 ಕೋಟಿ ರೂಪಾಯಿಗೆ ಸರ್ಕಾರ ಅಸ್ತು ಹೊಂದಿರೋದು. 360 ಕೋಟಿ ಅನುದಾನ ಹೆಚ್ಚುವರಿಯಾಗಿ ಡಿಸಿಎಂ ಪಡ್ಕೊಳ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೆ ಅಂದರೆ ಈ ಘನತ್ಯಾಜ್ಯ ನಿರ್ವಹಣಾ ಕಂಪನಿಗೆ ಅಂತಾನೆ 100 ಕೋಟಿ ಹೆಚ್ಚುವರಿ ಹಣವನ್ನು ಮೀಸಲಿಡಲಾಗ್ತಾ ಇದೆ. 20,439 ಕೋಟಿ ರೂಪಾಯಿ ಬಜೆಟ್ಗೆ ರಾಜ್ಯ ಸರ್ಕಾರ ಈ ಮುಖಾಂತರವಾಗಿ ಅನುಮೋದನೆಯನ್ನ ನೀಡ್ತಾ ಇದೆ. 20,000 ಕೋಟಿ ರೂಪಾಯಿ ಗಾತ್ರದ ಬಿಬಿಎಂಪಿ ಬಜೆಟ್ಗೆ ಇದೀಗ ಸರ್ಕಾರ ಅಸ್ತು ಅಂತ ಹೇಳಿರುವಂಥದ್ದು. ಯಾಕಂದರೆ ಸಹಜವಾಗಿ ಬಿಬಿಎಂಪಿಯ ಬಜೆಟ್ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಯೋಜನೆಗಳಿಗಿದೆ. ಮತ್ತು ಈಗ ಆಲ್ರೆಡಿ ಡಿಸಿಎಂ ಹೇಳಿರೋ ಹಾಗೇನೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಅದು ಸಮಸ್ಯೆಗಳು ಹಾಗೇ ಇದೆ. ಹಾಗಾಗಿ ಒಂದೊಂದಕ್ಕೆ ಮುಕ್ತಿಯನ್ನು ಕೊಡ್ಕೊಂಡು ಬರಬೇಕು ಅಂತ ಅಂದರೆ ಬಜೆಟ್ ಬೇಕಾಗತ್ತೆ. ಈ ಬಜೆಟ್ ವಿಚಾರದಲ್ಲಿ ಒಂದಷ್ಟು ಬೇಡಿಕೆಯನ್ನು ಕೂಡ ಇಡಲಾಗಿತ್ತು. ಹಾಗಾಗಿ ಇದೀಗ ಹೆಚ್ಚುವರಿ 509 ಕೋಟಿ ರೂಪಾಯಿಗೆ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಅನ್ನೋದು ಹೇಳಲಾಗ್ತಾ ಇದೆ. 360 ಕೋಟಿ ಅನುದಾನ ಹೆಚ್ಚುವರಿಯಾಗಿ ಪಡ್ಕೊಂಡಿದ್ದಾರೆ ಡಿಸಿಎಂ. ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಹೇಗೆ ಅಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ, ಯಾವ್ಯಾವ ಸಮಸ್ಯೆಗಳು ಬಾಕಿ ಉಳ್ಕೊಂಡಿದೆ, ಬೆಂಗಳೂರು ಅಂದಿದ ತಕ್ಷಣ ನೆನಪಿಗೆ ಬರುವಂಥ ಸಮಸ್ಯೆಗಳು ಯಾವುವು, ಅವುಗಳಿಗೆ ಮುಕ್ತಿ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗತ್ತೆ, ಇದೆಲ್ಲವನ್ನು ಅಳೆದು ತೂಗಿ ಲೆಕ್ಕ ಹಾಕಿ ಬಜೆಟನ್ನು ಮಂಡನೆ ಮಾಡೋದ್ರ ಜೊತೆಗೆ ಹೆಚ್ಚುವರಿ ಬೇಕಾಗಿದ್ದಂಥ ಹಣವನ್ನು ಕೂಡ ಪಡ್ಕೊಂಡು ಇದೀಗ ಎಲ್ಲದಕ್ಕೂ ಕೂಡ ಮುಕ್ತಿ ಹಾಡಬೇಕು, ಬ್ರ್ಯಾಂಡ್ ಬೆಂಗಳೂರು ಮಾಡಲೇಬೇಕು ಅಂತ ಇದೀಗ ಪಣತೊಟ್ಟು ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಇದೀಗ ಘನತ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ ಕೂಡ ಸೇರ್ಪಡೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ, ಹೆಚ್ಚುವರಿ ಅನುದಾನವನ್ನು ಡಿಸಿಎಂ ಪಡ್ಕೊಂಡಿದ್ದಾರೆ, ಮುಖಾಂತರವಾಗಿ ಅನುದಾನ ಹೆಚ್ಚು ಸಿಗ್ತಾ ಇದೆ. ಹಾಗಾಗಿ ಈ ಬಿಬಿಎಂಪಿ ಬಜೆಟ್ ಬಗ್ಗೆ ಏನೆಲ್ಲ ನಿರೀಕ್ಷೆಗಳಿತ್ತು, ಆ ನಿರೀಕ್ಷೆಗಳು ಫುಲ್ಫಿಲ್ ಆಗ್ತಾ ಇದೆ ಹಾಗಾದ್ರೆ? ನೀತಿ ಮುಖ್ಯವಾಗಿ ಮೊದಲನೇ ಪ್ರಶ್ನೆ, ಸಾರ್ವಜನಿಕವಾಗಿ ಬಿಬಿಎಂಪಿ ಆಯವ್ಯಯವನ್ನ ಶಿಸ್ತಿನ ರೀತಿಯಲ್ಲಿ ಮಂಡನೆ ಮಾಡಲಿಲ್ಲ ಅನ್ನುವಂಥದ್ದು. ಆದಾಯ ಎಷ್ಟು ಬಂದಿದೆ ಅದರ ತಕ್ಕನಾದ ಖರ್ಚನ್ನ ಪಾಲಿಕೆ ತೋರಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯಗಳಿಂದ ಸಾರ್ವಜನಿಕ ವಲಯಗಳಿಂದ ಬರ್ತಾ ಇರೋದು. ಜೊತೆಗೆ ಸರ್ಕಾರ ಈ ಬಾರಿ 7,000 ಕೋಟಿ ಅನುದಾನವನ್ನ ಬಿಬಿಎಂಪಿಗೆ ನೀಡ್ತಾ ಇದೆ. ಅದರಲ್ಲೂ ಕೂಡ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಗಣೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಬಿಬಿಎಂಪಿ ಬಜೆಟ್ ಬಗ್ಗೆ ವಿವರಿಸ್ತಾ ಇದ್ರಿ. ಥ್ಯಾಂಕ್ ಯು ಗಣೇಶ್.